ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಫ್ರೆಂಡ್ಸ್, ಇವಾಗ ತಾನೇ ಡ್ಯೂಟಿ ಬಿದ್ದೈತೆ. ಟೈಮ್ ಅವಾಗ 11:20 ಆಗೈತೆ. ಗಾಡಿ ನಿಲ್ಸಿದ್ದೀನಿ ನೋಡಿ. ಇಲ್ಲಿದ್ದ ಪಿಕಪ್ 3 ಕಿಲೋಮೀಟರ್ ಐತೆ. ಡ್ರಾಪ್ ಬಂದ್ಬಿಟ್ಟು ಮಾಲೂರು, ಒಂದು KR ಪುರಂ, ಇನ್ನೊಂದು ಮಾಲೂರು. 2 ಲೊಕೇಶನ್. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ಯಾರೆ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಪಿಕಪ್. ಬನ್ನಿ ಹೋಗೋಣ. ಅಮೌಂಟ್ ಬಂದ್ಬಿಟ್ಟು 2200 ರೂಪಾಯಿ ಬಿದ್ದೈತೆ. ಏನೋ ಪ್ಯಾಲೆಟ್ ಅಂತ ಐಟಮ್. ಬನ್ನಿ ಹೋಗೋಣ. ಹಿಂಗೆ ಸ್ಟ್ರೈಟ್ ಹೋದರೆ ಚಿಕ್ಕಬಳ್ಳಾಪುರ ಹೋಗುತ್ತೆ. ಈ ಕಡೆ ಹೆಸರುಘಟ್ಟ ರೈಟ್ ಹೋಗುತ್ತೆ. ಇಲ್ಲಿ ಲೆಫ್ಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡ್ರೆ ಪೈಪ್ಲೈನ್ ರೋಡು, ಬೈರೇಶ್ವರ ನಗರ. ಅಲ್ಲಿದ್ದ ರೈಟ್ ಸೈಡಾಗೆ ಇರೋದು ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ. ಇದೇ ಲೆಫ್ಟ್ ಎತ್ಕೋಬೇಕು. ಇವಾಗ ತಾನೇ ಫಸ್ಟ್ ಡ್ಯೂಟಿ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಐಟಮ್ ಲೋಡ್ ಆಗ್ತಾ ಇತ್ತು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 29 ಕಿಲೋಮೀಟರ್ ಐತೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು 24 ಕಿಲೋಮೀಟ್ರ್ ಐತೆ ಫಸ್ಟ್ ಲೊಕೇಶನ್ದು. ಅಲ್ಲಿದ್ದ ಡ್ರಾಪ್ ಇನ್ನೊಂದು ಬಂದ್ಬಿಟ್ಟು ಮಾಲೂರಿಗೆ. ಪಿಕಪ್ ಲೊಕೇಶನ್ ಹತ್ರ ಬನ್ನಿ ಹೋಗೋಣ. ಒಂದು ಪಿಕಪ್ ಆಯಿತು, ಸೆಕೆಂಡ್ ಪಿಕಪ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಸೆಕೆಂಡ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಯಾರೂ ಇಲ್ಲ, ಎಲ್ಲ ಊಟಕ್ಕೆ ಹೋಗ್ಬಿಟ್ಟೆ. ಕರೆಕ್ಟು 1:45 ಆಗ್ಬಿಟ್ಟೈತೆ. ನಾನು ಇನ್ನೇನು ಮಾಡೋಕ್ಕಲ್ಲ ಅಂತಂದು ಸೈಡ್ಗೆ ಹಾಕಿ ನಿಲ್ಲಿಸಿ ಕೂಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೋ ಲೋಡ್ ಮಾಡೋದು. 3:15 ಅವರ್ ಆಯಿತು. ಇವಾಗ ತಾನೇ ಬಂದಿರ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಗಾಡಿಗೆ ಲೋಡ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಇಲ್ಲೇ ವೆಯ್ಟಿಂಗು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ್ಯಕ್ಚುಲಿ ಡ್ರಾಪ್ ಲೊಕೇಶನ್ ನಿಯರ್ ಇರ್ತಿದ್ದೆ. ಎಲ್ಲ ಕಾಟನ್ ಬಾಕ್ಸ್ ಲೆಂತು ಮೆಟೀರಿಯಲ್ಲು ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಬಿಲ್ಲೇನೋ 10 ನಿಮಿಷಕ್ಕೆ ಕೊಟ್ಟರು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 36 ಕಿಲೋಮೀಟ್ರ್ ಐತೆ ಮಾಲೂರು. ಬನ್ನಿ ಹೋಗೋಣ ಎಷ್ಟೊತ್ತಾಗುತ್ತೋ. ಇಲ್ಲಿದ್ದ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಎಂಟ್ರಿ ಆಗಿ ಬಂದೆ. ಲೊಕೇಶನ್ ನೋಡಿದ್ರೆ ಇಲ್ಲಿ ತೋರಿಸ್ತಾ ಐತೆ. ಅದು ನೋಡಿದ್ರೆ ಲೆಫ್ಟ್ ಹೋಗ್ಬೇಕು. ಇಲ್ಲಿ ಡೆಡ್ ಎಂಡ್ ಹಾಕಿರು ಹೋಗತ್ತೆ. ತಿರುಗು ವಾಪಸ್ ಹೋಗ್ಬೇಕು ಇವಾಗ. ಈ ಬಿಲ್ಡಿಂಗ್ ಇದು ಸೆಟ್ ಕಾಣಿಸ್ತೈತಲ್ವ, ಇದ್ರ ಹಿಂದೆಗಡೆ ಬಿಲ್ಡಿಂಗು. ಸುತ್ತಾಕೊಂಡು ತಿರ್ಗಾ ವಾಪಸ್ ಹೋಗ್ಬರ್ಬೇಕು. ಅಲ್ಲಿ ಕಾಣಿಸ್ತಿರೋದೇ ಮೇನ್ ರೋಡು. ಸುತ್ತಾಕೊಂಬರ್ಬೇಕು. ತಿರ್ಗಾ 2 ಕಿಲೋಮೀಟ್ರ್ ಆಗ್ತೈತೆ ಹೋಗು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಟೈಮ್ ಅವಾಗ 3:50 ಆಗೈತೆ. ಫುಲ್ಲು ಲೇಟ್ ಆಗೋಗ್ಬಿಡ್ತು. ರೋಡೆಲ್ಲ ಡೆಡ್ ಎಂಡ್ ರೋಡು. ಹಿಂದಗಡೆ ಅನ್ಲೋಡ್ ಮಾಡ್ತಾಯಿದ್ದೆ. ಅನ್ಲೋಡ್ ಮಾಡ್ತಾಯಿದ್ದಾರೆ. ಅನ್ಲೋಡ್ ಆಗೈತೆ. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ. ಟೈಮ್ ಅವಾಗ 4 ಗಂಟೆ ಆಗೈತೆ. ಊಟ ಬೇರೆ ಮಾಡ್ತಾಯಿದ್ದೆ. ಟೈಮ್ ಆಗಿತ್ತು. ಊಟ ಮಾಡ್ತಾಯಿದ್ರೆ ಅರ್ಧ ಊಟಕ್ಕೇನೋ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ನಾನು ಡ್ರಾಪ್ ಮಾಡಿದೆ ನೋಡಿ. ಆದರೂ ಬ್ಯಾಕ್ ಸೈಡ್ ಬಿಲ್ಡಿಂಗು ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ. ಡ್ರಾಪ್ ಬಂದುಬಿಟ್ಟು ವೈಟ್ ಫೀಲ್ಡಿಗೆ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ಯಾರೆ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿದ್ದ 3.5 ಕಿಲೋಮೀಟ್ರ್ ಐತೆ ಪಿಕಪ್. ಬನ್ನಿ ಹೋಗೋಣ. ಹೆಂಗೋ ಬಿದ್ದಿರೋದಕ್ಕೆ ಪರವಾಗಿಲ್ಲ. ಇಲ್ಲ ಅಂದರೆ ಇಲ್ಲಿದ್ದ ಮನೆಗೆ 67 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಾಯ್ತು. ಬಂದು ಅಲ್ಲಿ ಹೋಗಿ ಫಸ್ಟ್ ಲೋಡ್ ಮಾಡ್ಕೊಂಬನೆ. ಇಲ್ಲಾಂದರೆ ಲೇಟ್ ಆದರೆ ಹಿಂಸೆ ಆಗುತ್ತೆ. ಕ್ಯಾನ್ಸಲ್ ಮಾಡೋರು ಎಲ್ಲ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ. ಆ ಕಡೆ ಈ ಕಡೆ ಫುಲ್ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿವೆ. ಗ್ಲಾಸ್ಗೆಲ್ಲ ಗಾಡಿಗೆ ನೀರು ಹಾಕಿದೆ. ಟೈಮ್ ಅವಾಗ 5:40 ಆಯ್ತು. ಇವಾಗ ಲೋಡ್ ಮಾಡ್ತಾಯಿದ್ದಾರೆ. ಇಷ್ಟೊತ್ತು ವೆಯ್ಟ್ ಮಾಡಿ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ 22 ಕಿಲೋಮೀಟ್ರ್ ಐತೆ ಡ್ರಾಪು. ಟೈಮ್ ಅವಾಗ 6 ಗಂಟೆ ಆಗೈತೆ. ಎಲ್ಲ ಲೋಡ್ ಆಗೈತೆ. ಬಿಲ್ ಕೊಟ್ಟರು. ಬಿಲ್ ತಗೊಂಡು ಸೀದಾ ಹೋಗ್ತಾ ಇದ್ದಾನೆ. ಇಲ್ಲಿ ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತೈತೆ. ಸನ್ರೈಸ್ ನೋಡಿ ಹೆಂಗೆ ಕಾಣಿಸ್ತೈತೆ. 6:10 ಆಗೈತೆ ಇವಾಗ ಟೈಮ್. ಡ್ರಾಪ್ ಲೊಕೇಶನ್ಗೆ ಹೋಗೋಕ್ಕೆ 1 ಅವರ್ 7 ಗಂಟೆ ತೋರಿಸ್ತೈತೆ ಟೈಮು. ಮಾಲೂರು ರೋಡ್ ಇದು. ಮಾಲೂರು ವೈಟ್ ಫೀಲ್ಡ್ ರೋಡು. ಅಂಗಡಿ ವೈಟ್ ಫೀಲ್ಡ್ ಸರ್ಕಲ್ಗೆ ಬಂದಿದ್ದೀನಿ. ಹಿಂಗೋದ್ರೆ
ಕೆ ಆರ್ ಪುರಮ್ ರೋಡ್ ಹೋಗುತ್ತೆ. ಹಿಂಗೆ ಸ್ಟ್ರೈಟ್ ಹೋದರೆ ಟಿನ್ ಫ್ಯಾಕ್ಟ್ರಿ, ಲೆಫ್ಟ್ ಹೋದರೆ ವೈಟ್ ಫೀಲ್ಡಿಂದ ಮಾರ್ತಳ್ಳಿ ರೋಡ್ ಹೋಗುತ್ತೆ. ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ, ಆ ಬಿಲ್ಡಿಂಗ್ ಮುಂದೆಗಡೆ ಲೊಕೇಶನ್ ಇರೋದು. ಇಲ್ಲಿಂದ ಇನ್ನೂ 2 ಕಿಲೋಮೀಟ್ರ್ ಐತೆ ಲೊಕೇಶನ್. ಟೈಮ್ 7:10 ಆಗೈತೆ. ಇವಾಗ ತಾನೇ ಗೇಟ್ ಎಂಟ್ರಿ ಮಾಡಿಸ್ಕೊಂಡು ಬಂದಿದ್ದೀನಿ. ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ನೋಡೋಣ ಎಷ್ಟೊತ್ತು. ಕಸ್ಟಮರ್ ಫೋನ್ ಮಾಡಿದೆ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ, ನೋಡೋಣ ಎಷ್ಟೊತ್ತಾಗುತ್ತೆ. ಅಲ್ಲಿದ್ದ ಬರೋಷ್ಟೊತ್ತಿಗೆ ಅಂಥ ಜಮೀನು ಇರಲಿಲ್ಲ. ಇಲ್ಲಿ ವೈಟ್ ಫೀಲ್ಡ್ ಸರ್ಕಲ್ ಮಾತ್ರ ಸಿಗ್ನಲ್, ಕಾಡ್ಗೋಡಿ ಸಿಗ್ನಲ್ ಮಾತ್ರ ಜಾಮ್ ಆಗಿತ್ತು. ಅಲ್ಲೇ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ಬರೋಣ. ನಾನಿಲ್ಲಿ ಓಪನ್ ಮಾಡಿ ಗಾಡಿ ನಿಲ್ಲಿಸಿದ್ದೀನಿ. ಎಷ್ಟೊತ್ತು ಅನ್ಲೋಡ್ ಮಾಡ್ತಾರೋ ನೋಡಬೇಕು. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಹಿಂದೆಗಡೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ. ಟೈಮ್ 7:30 ಆಗೈತೆ. ವೆಯ್ಟಿಂಗ್ ಅಮೌಂಟು ಎಷ್ಟು 190 ರೂಪಾಯಿ ಆ್ಯಡ್ ಆಗೈತೆ. ಅಲ್ಲಿಗೆ ಟೋಟಲ್ ಅಮೌಂಟು 991 ರೂಪಾಯಿ ಬಂದೈತೆ 1 ಅವರ್ಗೆ. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಫೋನ್ಪೇ ಮಾಡಿದ್ರೆ ಇಲ್ಲಿದ್ದ ಯಾವ ಡ್ಯೂಟಿ ಬೀಳಲ್ಲ. ಟೈಮ್ ಬೇರೆ ಆಗೈತೆ. ಇಲ್ಲಿದ್ದ ಉಡಿ ಸರ್ಕಲ್ಗೆ ಹೋಗೋಣ. ಅಲ್ಲಿದ್ದ ಯಾವಾದರೂ ಬಿದ್ದರೆ ನಮ್ಮ ಅದೃಷ್ಟ. ಬನ್ನಿ. 7:30ಗೆ ಡ್ರಾಪ್ ಆಗಿದ್ರೆ ಇವಾಗ ಕರೆಕ್ಟಿಗೆ 8:30 ಆಗೈತೆ. ಇಲ್ಲಿದ್ದ ಪಿಕಪ್ಪು 4 ಕಿಲೋಮೀಟ್ರ್ ಕೊಟ್ಟೇನೆ. ಡ್ರಾಪ್ ಬಂದುಬಿಟ್ಟು ಬಾಗ್ಲೂರು ರೋಡು, ಪಿಕಪ್ ಬಂದುಬಿಟ್ಟು ಅಯ್ಯಪ್ಪ ನಗರ, ಕೆ ಆರ್ ಪುರಮ್. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿ. ಐಟಮು ಏನೋ ಮೆಟಲ್ಸ್ ಕೆಲಸ ಮಾಡಿರೋ ಇದ್ದಾವೆ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿಂದ ಹೋಗ್ತಾಯಿದ್ದೀನಿ. ಟೈಮ್ ಅವಾಗ 8:33 ಆಗೈತೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್. ಡ್ಯೂಟಿ ಬಿದ್ದಿಲ್ಲ ಅಂತ ಸೀದಾ ಖಾಲಿ ಹೋಗ್ತಾಯಿದ್ದೆ. ಉಡಿ ಸರ್ಕಲಾಗೆ, ಅಲ್ಲಿ ಉಡಿ ಸರ್ಕಲ್ ಹತ್ರ ಡ್ರಾಪ್ ಮಾಡಿ ಸೀದಾ ಹೋಗ್ತಾಯಿದ್ದೆ. ಫಿನಿಕ್ಸ್ ಮಾಲ್ ಹತ್ರ ಹೋಗೋಷ್ಟೊತ್ತಿಗೆ ಡ್ಯೂಟಿ ಬಿದ್ದೈತೆ. 850 ರೂಪಾಯಿ. ಹೆಂಗಿದ್ರೆ ಇಲ್ಲಿಂದ 36 ಕಿಲೋಮೀಟ್ರ್ ಹೋಗ್ಬೇಕು. ಹೆಂಗೋ ನ್ಯೂ ಏರ್ಪೋರ್ಟ್ ರೋಡ್ ಬಂತ ಬಿತ್ತು. ಬಾಗ್ಲೂರು ಎತ್ಕೊಂಡಿದ್ದೀನಿ. ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಐಟಮ್ ಲೋಡ್ ಮಾಡ್ತಾಯಿದ್ದಾರೆ. ಐಟಮ್ ಇಲ್ಲ ಇದೆ ನೋಡಿ. ಎಲ್ಲ ಸಾರ್ವೆ ಕೊಬ್ಬನದ್ದು ಲೋಡ್ ಮಾಡ್ತಾ ಇರೋದು. ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ ಕರೆಕ್ಟ್ಗೆ 23 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ನು. ಡ್ರಾಪ್ ಹತ್ರ ಹೋಗ್ತಾ ಇದ್ದೀನಿ. ಬಾಗ್ಲೂರು ಇಲ್ಲಿದ್ದ ಅಯ್ಯಪ್ಪನವರು, ಕೊಡಗೇನಹಳ್ಳಿ ಮೇನ್ ರೋಡ್ ಇದು. ಅಲ್ಲಿ ಮುಂದೆ ರೈಟ್ ಎತ್ಕೊಂಡ್ರೆ ಕೆ ಆರ್ ಪುರಮ್ ಮೇನ್ ರೋಡ್, ಒಂದೇ ರೋಡ್. ಅಂದರೆ ಕಣ್ಣೂರು, ಈ ಕಡೆ ಏರ್ಪೋರ್ಟ್ ಬಾಗ್ಲೂರು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೆ ಮೆಟಲ್, ಇಂಡಿಯನ್ ಮೆಟಲ್ಸ್. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಇಲ್ಲಿಂದ 25 ಕಿಲೋಮೀಟ್ರ್ ಐತೆ ಮನೆಗೆ ಖಾಲಿ. ಇನ್ಯಾವುದು ಡ್ಯೂಟಿ ಬೀಳಲ್ಲ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್